disasters in the history of nuclear power. Massive quantities of radiation have apparently been released in an accident at the Chernobyl power station in the Ukraine. But what is known is cause for concern. A nuclear accident has occurred at a Soviet atomic plant in the Ukraine. ನಮಸ್ತೆ ಗೆಳೆಯರೆ, ನನ್ನ ಹೆಸರು ರಾಕೇಶ್. ಬನ್ನಿ ಶುರು ಮಾಡೋಣ. ಚೆರ್ನೋಬೈಲ್ ಅಣುಶಕ್ತಿ ಡಿಸಾಸ್ಟರ್, ದುರಂತ. ಇದು ಇತಿಹಾಸದ ಭಯಾನಕವಾದ ಅಣುಶಕ್ತಿ ಅಪಘಾತಗಳಲ್ಲಿ ಒಂದು. ಇದು ಸಂಭವಿಸಿದ್ದು 1986ರ ಏಪ್ರಿಲ್ 26ರಂದು. ಆ ಸಮಯದ ಸೋವಿಯತ್ ಯೂನಿಯನ್ಗೆ ಸೇರಿದ ಉಕ್ರೇನ್ ದೇಶದ ಚೆರ್ನೋಬೈಲ್ ಪಟ್ಟಣದಲ್ಲಿ ಬೆಳೆಯಿರುವ ಚೆರ್ನೋಬೈಲ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ನ ರೆಕ್ಟರ್ 4ರಲ್ಲಿ ದುರಂತ ಸಂಭವಿಸಿತ್ತು. ಈ ಘಟನೆಗೆ ಕಾರಣವೇನೆಂದರೆ, ರಾತ್ರಿ 1:23ಕ್ಕೆ ರೆಕ್ಟರ್ನಲ್ಲಿ ಒಂದು ಸುರಕ್ಷತಾ ಪರೀಕ್ಷೆ ನಡೆಯುತ್ತಿತ್ತು. ಇಂಜಿನಿಯರ್ಗಳು ರಿಯಾಕ್ಟರ್ನ ಸುರಕ್ಷತಾ ವ್ಯವಸ್ಥೆ ಹೇಗಿದೆ ಪ್ರತಿಕ್ರಿಯಿಸುತ್ತಿದೆ ಎಂದು ಪರೀಕ್ಷಿಸಲು ರಿಯಾಕ್ಟರ್ನ ವಿದ್ಯುತ್ತನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದರು. ಇದು RBMK 1000 ಮಾದರಿಯ ರೆಕ್ಟರ್ಗಳನ್ನು ಬಳಸುತ್ತಿದೆ. ಈ ಮಾದರಿಯ ರೆಕ್ಟರ್ಗಳಿಗೆ ತಾಂತ್ರಿಕ ಮತ್ತು ವಿನ್ಯಾಸದ ದೋಷಗಳು ಇದೆ ಎಂದು ನಂತರ ಕಂಡುಬಂದಿತ್ತು. ಘಟನೆಯ ಸಮಯದಲ್ಲಿ ಪ್ಲಾಟ್ ನಂಬರ್ 4 ಕಾರ್ಯನಿರ್ವಹಿಸುತ್ತಿದ್ದು, ರೆಕ್ಟರ್ಗಳು ಇದೇ ಮತ್ತು 5ನೇ ನಿರ್ಮಾಣದ ಹಂತದಲ್ಲಿತ್ತು. ಘಟನೆಯ ಅವಧಿಯಲ್ಲಿ ನಡೆದ ತಾಂತ್ರಿಕ ತಪ್ಪುಗಳು ಏನೆಂದರೆ, ಸುರಕ್ಷತಾ ಪರೀಕ್ಷೆಯ ಸಮಯದಲ್ಲಿ ಆಪತ್ಕಾಲ ಶಕ್ತಿಯ ನಿರ್ವಹಿಸಲು ರೆಕ್ಟರ್ ಶಕ್ತಿಯನ್ನು ಕಡಿಮೆ ಮಾಡಬೇಕಾಗಿತ್ತು. ಆದರೆ ಶಕ್ತಿಯನ್ನು ಅಗತ್ಯಕ್ಕಿಂತ ಹೆಚ್ಚು ಕಡಿಮೆ ಮಾಡಲಾಯಿತು. ಇದು ಅಸ್ಥಿರ ಪರಿಸ್ಥಿತಿಗೆ ಕಾರಣವಾಯಿತು ಮತ್ತು ತುರ್ತು ಪರಿಸ್ಥಿತಿಗಾಗಿ ಬಳಸುವ AZ-5 ಬಟನ್ ಒತ್ತಿದ ಕೂಡ ತಕ್ಷಣ ರಿಯಾಕ್ಟರ್ ನಿಲ್ಲವಿದ್ದು, ಬದಲಾಗಿ ಹೆಚ್ಚು ಪ್ರತಿಕ್ರಿಯೆ ಉಂಟಾಯಿತು. ಆದ ಕಾರಣ ಸ್ಫೋಟದ ವೇಳೆ ರಿಯಾಕ್ಟರ್ನ ಟಾಪ್ ಮುಚ್ಚಳಿಕೆ ಸ್ಫೋಟಗೊಂಡಿತ್ತು. ಇದು 2 ಪ್ರಬಲ ಸ್ಫೋಟಗಳ ಮೂಲಕ ಸಂಭವಿಸಿತ್ತು. ಸ್ಫೋಟಕ ಸಂಭವಿಸಿದ ನಂತರ ದುರಂತ ಇಂದಿಗೂ ನಿಬ್ಬೆರಗಿಸಲಾಗುತ್ತದೆ ಮತ್ತು ಅದರ ರೇಡಿಯೇಷನ್ ಪ್ರಮಾಣವು ಸ್ಫೋಟದಿಂದ ಮೌಲ್ಯಮಾಪನವಂತೆ ಹಿರೋಶಿಮಾ ಅಣುಬಾಂಬ್ಗಳಷ್ಟೇ ಸಮಾನ ಪ್ರಮಾಣದ ಕಿರಣ ಶಕ್ತಿ ಹೊರಬಂದಿತ್ತು. ಈ ಕಿರಣಗಳು ವಾತಾವರಣದಲ್ಲಿ ಹಬ್ಬಿದವು, ನೆಲದಲ್ಲಿ ಕುಳಿತು ಸಸ್ಯ ಮತ್ತು ನೀರಿನ ಮಾಲಿನ್ಯ ಉಂಟು ಮಾಡಿದವು. ಇದು ಅಷ್ಟೇ ಅಲ್ಲದೆ ಆಹಾರ ಸರಪಳಿಯಲ್ಲಿ ಸೇರಿ ಅನೇಕ ರೋಗಗಳಿಗೆ ಮೂಲವಾಯಿತು. ಇದೆಲ್ಲದರ ಪರಿಣಾಮ ಮನುಷ್ಯನ ಆರೋಗ್ಯದ ಮೇಲೆಯೂ ಪ್ರಭಾವ ಬೀರಿತು. ಅಧಿಕ ರೇಡಿಯೇಷನ್ ಲೆಕೆಮಿಯಾ, ಥೈರಾಯ್ಡ್ ಕ್ಯಾನ್ಸರ್, ನರ ಸಂಬಂಧಿತ ಸಮಸ್ಯೆಗಳು ಉಂಟಾದವು ಮತ್ತು ಮಕ್ಕಳಲ್ಲಿ ಜನ್ಮ ದೋಷಗಳು ಉಂಟಾದವು. ಸೈನಿಕರು, ವೈದ್ಯರು, ಅಗ್ನಿಶಾಮಕರು ಎಲ್ಲರೂ ಕಿರಣಕ್ಕೆ ಬಲಿಯಾದರು. ವಿಷಕಾರಿ ಕಿರಣಗಳಿಂದ ಹಬ್ಬಿ ಸಾವಿರಾರು ಜನರಿಗೆ ತಕ್ಷಣ ಹಾನಿಯಾಯಿತು. ಪರಿಹಾರ ಕ್ರಮಗಳನ್ನು ಕೈಗೆತ್ತಿಕೊಂಡ ಆಗಿನ ಸೋವಿಯತ್ ಯೂನಿಯನ್ ಲಕ್ಷಾಂತರ ಜನರನ್ನು, 1.5 ಲಕ್ಷಕ್ಕಿಂತ ಹೆಚ್ಚು ಜನರನ್ನು ಸ್ಥಳಾಂತರಿಸಲಾಯಿತು ಮತ್ತು ಸೈನಿಕರು, ಅಗ್ನಿಶಾಮಕರು ಹಾಗೂ ತುರ್ತು ಸಿಬ್ಬಂದಿಗಳು ಕಿರಣಗಳಿಗೆ ಸಿಲುಕುತ್ತಾ ಕಾರ್ಯಾಚರಣೆ ನಡೆಸಿದರು. ಇವರನ್ನು ಲಿಕ್ವಿಡೇಟರ್ಸ್ ಎಂದು ಕರೆಯುತ್ತಾರೆ. ಹಾಗೆ ಮುಂತಾದ ರಿಯಾಕ್ಟರು ಲೋಹ ಮತ್ತು ಕಾಂಕ್ರೀಟ್ ಸರ್ಕೋಪೆಗಸ್ ಎಂದು ಕರೆಯಲ್ಪಡುವ ವಸ್ತುವಿನಿಂದ ಮುಚ್ಚಲಾಯಿತು. ನಂತರ ಚೆರ್ನೋಬೈಲ್ ಎಕ್ಸ್ಕ್ಲೂಷನ್ ಝೋನ್ ಎಂದು 30 ಕಿಮಿ ವ್ಯಾಪ್ತಿಯ ಪ್ರದೇಶವನ್ನು ಜನರಿಗಾಗಿ ಖಾಲಿ ಮಾಡಲಾಯಿತು. ಇವತ್ತಿಗೂ ಆ ಪ್ರದೇಶದಲ್ಲಿ ಹೆಚ್ಚಿನ ರೇಡಿಯೇಷನ್ ಮಟ್ಟವಿದೆ ಮತ್ತು ಜಾಗತಿಕವಾಗಿ ಅಣುಶಕ್ತಿ ಯೋಜನೆಗಳ ಮೇಲೆ ವಿಶ್ವದ ನಂಬಿಕೆ ಹೊಂದಿತ್ತು. IAEA ಅಂದರೆ ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ ಹೊಸ ಸುರಕ್ಷತಾ ಮಾನದಂಡ. ಚೆರ್ನೋಬೈಲ್ ದುರಂತವು ಮಾನವನ ತಪ್ಪು ನಿರ್ಧಾರಗಳು, ತಾಂತ್ರಿಕ ದೋಷಗಳು ಮತ್ತು ನಿರ್ಲಕ್ಷ್ಯದ ಭೀಕರ ಫಲಿತಾಂಶವಾಗಿದೆ. ಇದು ಇಂದಿಗೂ ಮಾನವನ ಇತಿಹಾಸದ ಅತ್ಯಂತ ದೊಡ್ಡ ಅಣುಶಕ್ತಿ ವಿಪತ್ತು ಎಂದು ಪರಿಗಣಿಸಲಾಗುತ್ತದೆ. ನಮಸ್ಕಾರ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ.